ಮಲೆನಾಡಿನ ಮಡಿಲಲ್ಲಿ ಅಕ್ಷರದ ಜ್ಯೋತಿಯನ್ನು ಹೊತ್ತಿಸುವ ಹೊಣೆಗಾರಿಕೆ ಸಾಮಾನ್ಯವಾದುದಲ್ಲ. ತಾಲೂಕು ಮಟ್ಟದ ಶಾಲಾ ವ್ಯವಸ್ಥೆಯನ್ನು ಮುನ್ನಡೆಸುವ ಒಬ್ಬ ಅಧಿಕಾರಿ ಕೇವಲ ಕಡತಗಳ ನಿರ್ವಾಹಕನಲ್ಲ, ಅವನೂ ಸಾವಿರಾರು ಮಕ್ಕಳ ಭವಿಷ್ಯದ ಶಿಲ್ಪಿಯಾಗಿರುತ್ತಾರೆ. ಆದರೆ ಬೇರೆಯವರ ದಾರಿ ಬೆಳಗುವ ದೀಪಕ್ಕೂ ಸಹ ಜ್ಯೋತಿಗೆ ಬೇಕಲ್ಲವೇ? ಆ ಜ್ಯೋತಿಯೇ ಮಾನಸಿಕ ಸ್ಥಿರತೆ ಮತ್ತು ನಾಯಕತ್ವದ ಗುಣ. ಶಿವಮೊಗ್ಗದ ಡಯಟ್ ಸಂಸ್ಥೆಯು ಒಂದು ಅರ್ಥಪೂರ್ಣ ಸಾರಥ್ಯವನ್ನು ವಹಿಸಿದೆ. ಉಪನಿರ್ದೇಶಕರು ಅಭಿವೃದ್ಧಿ ಹಾಗೂ ಪ್ರಾಂಶುಪಾಲರಾದ ಶ್ರೀ HR ಕೃಷ್ಣಮೂರ್ತಿ ಅವರ ದೂರದೃಷ್ಟಿ ಮತ್ತು ಎಲ್ಲ ಉಪನ್ಯಾಸಕರುಗಳ ಕ್ರಿಯಾಶೀಲತೆ ಮತ್ತು ಉಪನಿರ್ದೇಶಕರು ಆಡಳಿತ ಶ್ರೀ SR ಮಂಜುನಾಥ್ ಅವರ ಆಡಳಿತಾತ್ಮಕ ಸಹಕಾರದೊಂದಿಗೆ ಜಿಲ್ಲೆಯ ಎಲ್ಲ ತಾಲೂಕಿನ ಅನುಷ್ಠಾನಾಧಿಕಾರಿಗಳಿಗೆ ಮಾನಸಿಕ ಆರೋಗ್ಯ, ಒತ್ತಡ ನಿರ್ವಹಣೆ ಮತ್ತು ನಾಯಕತ್ವದ ಬೆಳವಣಿಗೆ ಎಂಬ ವಿಷಯದ ಬಗ್ಗೆ 2 ದಿನಗಳ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ವಿದ್ಯಾರ್ಥಿಗಳ ಮನಸ್ಥಿತಿಯನ್ನು ಅರ್ಥೈಸಿಕೊಳ್ಳುವುದು, ಒಬ್ಬ ವಿದ್ಯಾರ್ಥಿಯ ವರ್ತನೆಯಲ್ಲಿನ ಬದಲಾವಣೆಗಳನ್ನು ಹೇಗೆ ವಿಶ್ಲೇಷಿಸಬೇಕು ಮತ್ತು ಕಲಿಕೆಯಲ್ಲಿ ಹಿಂದುಳಿದ ಅಥವಾ ಮಾನಸಿಕವಾಗಿ ಕುಗ್ಗಿದ ವಿದ್ಯಾರ್ಥಿಗಳಿಗೆ ಸೂಕ್ತವಾದ ಸಮಯದಲ್ಲಿ ಹೇಗೆ ಸ್ಪಂದಿಸಬೇಕು ಎಂಬ ಬಗ್ಗೆ ತಜ್ಞರು ಆಳವಾದ ತರಬೇತಿ ನೀಡಿದರು. ಸಮಸ್ಯೆಯನ್ನು ಮೊಳಕೆಯಲ್ಲೇ ಗುರುತಿಸಿ ಮಕ್ಕಳಿಗೆ ಸಾಂತ್ವನ ಮತ್ತು ಮಾರ್ಗದರ್ಶನ ನೀಡುವ ಕೌಶಲ್ಯಗಳನ್ನು ಇಲ್ಲಿ ಚರ್ಚಿಸಲಾಯಿತು. ಈ 2 ದಿನದ ಕಾರ್ಯಾಗಾರದಲ್ಲಿ ಡಾಕ್ಟರ್ ಪವಿತ್ರ ಹಾಗೂ ಡಾಕ್ಟರ್ ಶುಭ್ರತಾ, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್, ಜೊತೆಗೆ ಮಿಸ್ ಹನಿ ಕುರುವರಿ ಹಾಗೂ ಕೀರ್ತನಾ V, ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜು ಶಿವಮೊಗ್ಗ ಇವರು ಸಂಪನ್ಮೂಲ ವ್ಯಕ್ತಿಗಳಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದರು. ಇಲ್ಲೋ ಕೇಳುವಂಥದ್ದು, ನಿಮ್ಮ ಅಮ್ಮನಿಗೆ ತೋರಿಸಿ ಫೋನ್ ಮಾಡಕ್ ಕೇಳು ಅಂತ ಹೇಳೋದು, ಇದು ವರ್ಕ್ ಆಗುತ್ತೆ. ಎಲ್ಲಿ ತನಕ ವರ್ಕ್ ಆಗುತ್ತೆ ಇದಿಷ್ಟನ್ನ ಮಾಡಿ, ಇದ್ರ ಮೇಲೆ ವರ್ಕ್ ಆಗಲಿಲ್ಲ ಅಂತಂದ್ರೆ ಕಳಿಸ್ಬೇಕು. ಆಕ್ಟಿವಿಟಿ ಸಾಕಾಗುತ್ತೆ. ಪೇಂಟಿಂಗ್, ಆರ್ಟ್ಸ್, ಸ್ಪೋರ್ಟ್ಸ್ ಇದೆಲ್ಲದೂ ಕೂಡ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡುತ್ತೆ. ಇದನ್ನ ನೆನಪಿಟ್ಟು ಒಬ್ಬ ನಾಯಕನಿಗೆ ಸವಾಲುಗಳು ಎದುರಾದಾಗ ಎದೆಗುಂದದೆ ನಿಲ್ಲುವ ಸಹಿಷ್ಣುತೆ ಇರಬೇಕು. ಒತ್ತಡವು ನಮ್ಮನ್ನು ಕುಗ್ಗಿಸಬಾರದು, ಬದಲಿಗೆ ನಮ್ಮನ್ನು ಮತ್ತಷ್ಟು ಬಲಿಷ್ಠಗೊಳಿಸಬೇಕು ಎಂಬುವಂತಹ ಪಾಠ ಇಲ್ಲಿ ಪ್ರಮುಖವಾಗಿತ್ತು. ಅಧಿಕಾರಿಗಳು ತಮ್ಮ ದೈನಂದಿನ ಕೆಲಸದ ಒತ್ತಡವನ್ನು ಹೇಗೆ ಮೆಟ್ಟಿ ನಿಲ್ಲಬಹುದು ಮತ್ತು ಆ ಮೂಲಕ ತಮ್ಮ ತಂಡದಲ್ಲಿ ಮತ್ತು ಮಕ್ಕಳಲ್ಲಿ ಹೇಗೆ ನಾಯಕತ್ವದ ಗುಣಗಳನ್ನು ಬೆಳೆಸಬಹುದು ಎಂಬುದನ್ನು ಅತ್ಯಂತ ಪರಿಣಾಮಕಾರಿಯಾಗಿ ವಿವರಿಸಿಕೊಂಡರು. ಈ ಕಾರ್ಯಕ್ರಮದ ಅಂತ್ಯದ ವೇಳೆಗೆ ಅಧಿಕಾರಿಗಳಲ್ಲಿ ಹೊಸ ಚೈತನ್ಯ ಮೂಡಿತ್ತು. ತಮ್ಮನ್ನು ತಾವು ನಿರ್ವಹಿಸಿಕೊಳ್ಳುವುದು ಜೊತೆಗೆ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಯ ಮಾನಸಿಕ ಆರೋಗ್ಯವನ್ನು ಕಾಪಾಡುವ ಸಂಕಲ್ಪ ಪ್ರತಿಯೊಬ್ಬರಲ್ಲೂ ಕಂಡುಬಂದಿತ್ತು. ಇದು ಕೇವಲ ತರಬೇತಿಯಾಗಿ ಉಳಿಯಲಿಲ್ಲ, ಇದೊಂದು ಶೈಕ್ಷಣಿಕ ಕ್ರಾಂತಿಯ ಆರಂಭವಾಗಿರುತ್ತದೆ.